ನಮಸ್ತೆ. ಜಾತಕದಲ್ಲಿ ಶಾಪಗಳ ಬಗ್ಗೆ ಹೇಳುತ್ತೇನೆ. ಕುಲದೇವತಾ ಶಾಪ ಮೇಷ, ಕುಂಭ, ತುಲಾ, ಮಕರಗಳಿಗೆ ಅದರ 11ನೇ ರಾಶಿಯ ಅಧಿಪತಿಯು ವೃಷಭ, ಸಿಂಹ, ವೃಶ್ಚಿಕ, ಕುಂಭ ರಾಶಿ ಲಗ್ನ ಅದರ 9ನೇ ರಾಶಿಯ ಅಧಿಪತಿ. ಲಗ್ನವು ಮಿಥುನ, ಕನ್ಯಾ, ಧನುಸ್ಸು, ಮೀನ ಆದರೆ 7ನೇ ರಾಶಿಯ ಅಧಿಪತಿಯು ಬಾಧಕ ಅಧಿಪತಿ ಆಗುತ್ತಾರೆ. ಇವರಿಗೆ ಅನಿಷ್ಟ ಸ್ಥಾನ ಎಂದರೆ 3, 6, 8, 12. ನಿಮ್ಮ ಜಾತಕಗಳನ್ನು ನೋಡಿಕೊಳ್ಳಿ, ಅದರಿಂದ ನಿಮಗೆ ಯಾವ ಶಾಪ ಇದೆ ಎಂದು ತಿಳಿಯುತ್ತದೆ. ಬಾಧಕಾಧಿಪತಿ ರವಿಯಾಗಿದ್ದರೆ ಈಶ್ವರ ಆರಾಧನೆ ಮಾಡಬೇಕು ಅಥವಾ ಸುಬ್ರಹ್ಮಣ್ಯ ಗಣಪತಿಗೆ ಶಾಂತಿ ಮಾಡಬೇಕಾಗುತ್ತದೆ. ಚಂದ್ರ ಇದ್ದರೆ ಅಂದರೆ ಕ್ಷೀಣ ಚಂದ್ರನಿದ್ದರೆ ಮೇಷ, ವೃಶ್ಚಿಕ ರಾಶಿಯಲ್ಲಿದ್ದರೆ ಚಾಮುಂಡಿ, ರಕ್ತೇಶ್ವರಿ, ಗ್ರಾಮ ದೇವತೆಯನ್ನು ಪೂಜೆ ಮಾಡಬೇಕು. ಅಂದರೆ ಪೂರ್ಣ ಚಂದ್ರನಾದರೆ ದುರ್ಗಾ ಜಪ ಮಾಡಬಹುದು ಅಥವಾ ಪೂಜೆ ಮಾಡಬಹುದು, ಭದ್ರಕಾಳಿ ಪೂಜೆ ಮಾಡಬಹುದು. ಬಾಧಕಾಧಿಪತಿ ಕುಜನು ಮಿಥುನ, ತುಲಾ, ಧನುಸ್ಸು, ಮೀನ ರಾಶಿಯಲ್ಲಿದ್ದರೆ ಸುಬ್ರಹ್ಮಣ್ಯ, ಕುಜನು ಮೇಷ, ಸಿಂಹ, ಕುಂಭ ರಾಶಿಯಲ್ಲಿದ್ದರೆ ಭೈರವನ ಆರಾಧನೆ ಮಾಡಬಹುದು. ವೃಷಭ, ಕಟಕ, ಕನ್ಯಾ, ಮೀನ ರಾಶಿಯಲ್ಲಿದ್ದರೆ ಚಾಮುಂಡಿ, ವೃಶ್ಚಿಕ, ಮಕರ ರಾಶಿಯಲ್ಲಿದ್ದರೆ ಭದ್ರಕಾಳಿ. ಬಾಧಕಾಧಿಪತಿ ಬುಧ ವೃಷಭ, ಸಿಂಹ, ವೃಶ್ಚಿಕ, ಕುಂಭ ರಾಶಿಯಲ್ಲಿದ್ದರೆ ವಿಷ್ಣುವಿನ ಆರಾಧನೆ ಮಾಡಬೇಕು. ಬುಧನು ಮೇಷ, ಕಟಕ, ತುಲಾ, ಮಕರ, ಮಿಥುನ, ಕನ್ಯಾ, ಧನುಸ್ಸು, ಮೀನ ರಾಶಿಯಲ್ಲಿದ್ದರೆ ಮೀನ ಅಂದರೆ ಮತ್ಸ್ಯ ಅವತಾರ, ಮಕರಗೆ ಕೂರ್ಮ, ತುಲಾಗೆ ವರಾಹ, ಧನುಸ್ಸಿಗೆ ನರಸಿಂಹ, ಮೇಷಕ್ಕೆ ಪರಶುರಾಮ, ಕಟಕಕ್ಕೆ ರಾಮ, ಮಿಥುನಕ್ಕೆ ಬೌದ್ಧ, ಕನ್ಯಾಕ್ಕೆ ಕಲ್ಕಿ ಅವತಾರದ ಶಾಂತಿ ಮಾಡಿಸಬೇಕು. ಬಾಧಕಾಧಿಪತಿ ಗುರುವು 6, 8, 12ರಲ್ಲಿದ್ದರೆ ಅಥವಾ 4, 7, 10ರಲ್ಲಿ ರಾಹು ಇದ್ದರೆ, ರಾಹು 4, 6, 7, 8, 10, 12ರಲ್ಲಿದ್ದರೆ, ಲಗ್ನ ಸಂಬಂಧ ರಾಹು ಇದ್ದರೆ 11 ಎಡೆ ಹಾವಿನ ದೋಷ ಬರುತ್ತದೆ. ಅದಕ್ಕೆ ಬೆಳ್ಳಿ ಅಥವಾ ತಾಮ್ರದಿಂದ ಸರ್ಪ ಮಾಡಿ ಪೂಜಿಸಬೇಕು ಅಥವಾ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆಯನ್ನು ಮಾಡಿಸುವುದು ಒಳ್ಳೆಯದು.